ನೋಡಿ, ಈ ಜಾಗ ಬಂದು ನಮ್ಮ ತಾತಂದಿರು ಅಂದರೆ ನಮ್ಮ ತಾತನ ಅಣ್ಣ ತಮ್ಮಂದಿರು ಎಲ್ಲ ವ್ಯವಸಾಯ ಮಾಡ್ತಿದ್ದ ಜಾಗ ಇದು. ನಾನು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಭತ್ತ ಬೆಳೀತಾಯಿದ್ರು. ಸದ್ಯಕ್ಕೆ ಇಲ್ಲಿ ವ್ಯವಸಾಯ ಯಾರೂ ಮಾಡ್ತಾಯಿಲ್ಲ. ಈ ಜಾಗ ನಾನು ಖರೀದಿ ಮಾಡಿದೆ ಸುಮಾರು ವರ್ಷಗಳ ಮುಂಚೆನೇ ಖರೀದಿ ಮಾಡಿದ್ದೆ. ನಮ್ಮ ತಾತರ ಇದ್ದಂಥ ಊರಲ್ಲಿ ಒಂದು ಸಣ್ಣ ಜಾಗ ಇರಬೇಕು ಅಂತ ಈ ಜಮೀನು ತಗೊಂಡಿದ್ದೆ. ಮತ್ತು JCB ತಂದು ತುಂಬ ಕ್ಲೀನ್ ಮಾಡಿಸಿ ತುಂಬ ಏನೋ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಬಟ್ ಅದೆಲ್ಲ ಇದು ಸ್ವಲ್ಪ ಬೆಂಗಳೂರಿಂದ ದೂರ ಇರೋದ್ರಿಂದ ಇದನ್ನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಹಂಗೆ ಬಿಟ್ಬಿಟ್ಟೆ. ಹಂಗೆ ಬಿಟ್ಟ ಮೇಲೆ ಈಗ ಈ ರೀತಿ ಆಗಿದೆ, ಈ ರೀತಿ ಆಗಿಬಿಟ್ಟಿದೆ. ಇನ್ನು ಇದನ್ನು ಈಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲಿರೋ ತೋಟಗಳೆಲ್ಲ ರೆಡಿ ಆದಮೇಲೆ ಈ ತೋಟದಲ್ಲಿ ಕೈ ಇಡಬೇಕು. ಸೊ ಇಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಟ್ಲೀಸ್ಟ್ ಟೀ ಗಿಡ, ಸೊ ಸ್ಯಾಂಡ್ಲ್ ಗಿಡ ಅಂಥದನ್ನ ಏನಾದರೂ ಇಕ್ಬಿಟ್ಟು ಸೊ ಬೌಂಡ್ರಿನ ಮಾಡಬೇಕು ಅಂತ ಆಸೆ ಪಡ್ತಾಯಿದ್ದೀನಿ. ಸೊ ನೋಡೋಣ, ಅದು ಈಗಾಗಲ್ಲ. ಮೋಸ್ಟ್ಲಿ ಜನವರಿವರೆಗೂ ಮಾಡೋಕ್ಕಾಗಲ್ಲ. ಜನವರಿ ಆದಮೇಲೆ ಏಪ್ರಿಲ್ ಟೈಮಲ್ಲಿ ಲೀವ್ ಇರ್ತದೆ. ಆ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಐಡಿಯಾ ಮಾಡ್ತಾಯಿದ್ದೀನಿ. ನೋಡೋಣ, ಅದಕ್ಕೇನು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರ್ತದೆ.